ಏನೇ ಇದು ರಿಪೋರ್ಟ್ ಕಾರ್ಡ್ನ ಎಫ್ 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 ಎಲ್ಲ ಎಫ್ಗಳು. ಅರೆ ಎಫ್ ಅಂದ್ರೆ ಏನು ಅನ್ಕಂಡಿ? ಏನು ಅರೆ ಎಫ್ ಅಂದ್ರೆ ಎಫ್ ಎ ಎಸ್ ಎಸ್ ಫಾಸು. ನನ್ನ ಮಗ ರಾಜ. ಮತ್ತೆ ಫೇಲ್ಗೆ ಏನು ಬರ್ದಿರ್ತಾರ? ಪಿ ಪಿ ಎ ಐ ಎಲ್ ಪೇಲು. ಓ ಈ ವರ್ಷ ಬೈಕ್ ಬೇಕೇ ಬೇಕು ನೋಡು. ದೇವ್ರ 2 ಕಾಲು ಹಾಕೊಟ್ಟನ, ಒಂದು ಗೇರ್ ಹಾಕಕ ಇನ್ನೊಂದು ಕಿಕ್ ಓದ್ಯಾಕ. ನನ್ನ ಮಗ ರಾಜ. 1000 ರೂಪಾಯಿ ಕೊಟ್ಟು ಮೊನ್ನೆ 2 ಬುಕ್ ತಗೊಂಡಿ. ಒಂದ್ ದಿವಸ ತೆಗೆದು ಓದ್ಯಾ? ಓದಿಲ್ಲ ಅಂದ್ರೆ ವೇಸ್ಟ್ ಆಗಲ್ಲ. ಈಗ ಅವು 20,000 ರೂಪಾಯಿ ಕೊಟ್ಟು ಫೋನ್ ತಗೊಂಡಿನಿ, ಯೂಸ್ ಮಾಡಿಲ್ಲ ಅಂದ್ರೆ ಇದು ವೇಸ್ಟ್ ಆಗಲ್ಲ. ಮತ್ತೆ ಡೋಲೋ ದಿಸ್ ಇಸ್ ಎನಗ್ ಎನಫ್. ಅದಕ್ಕೆ ಫೋನ್ ಕೊಡ್ಸ್ಬೇಡ ಅಂತ ಒಯ್ಕೊಂಡಿದ್ ನಿನಗೆ. ಈಗ ನೋಡು 3 ಹುಡುಗರ ಜೊತೆ ಫೋನ್ ಮಾತಾಡ್ತಾನೆ ರಾತ್ರಿ. ಡೋಲೋ ಏನಿದು? ನಿನ್ ಮಗ ರಾಜ ಹೌದಾ ಅಲ್ಲ ಹೇಳು? ಹೌದು. ಮತ್ತೆ ರಾಜ ಅಂದ್ಮೇಲೆ 3-4 ಹೆಂಡತಿರು ಇದ್ದೇ ಇರ್ತಾರೆ. ಏಯ್ ಬ್ಲ್ಯಾಕ್ ಬ್ಯೂಟಿ, ಏನ್ ಇತ್ತೀಚೆಗೆ ಬ್ಯೂಟಿಫುಲ್ ಆಗಿ ಕಾಣ್ತಿದ್ಯಾ? ಆರೆ ದೇವ್ರು ಫ್ರೀ ಇದ್ದಾಗ ಹಾಕಿರೋ ಬ್ಲೂ ಪ್ರಿಂಟ್ ನಾನು, ಗೊತ್ತಾ? ಯೂಸ್ಲೆಸ್ ಕೆಲಸ ಎಲ್ಲ ಫ್ರೀ ಇದ್ದಾಗಲೇ ಮಾಡೋದು. ಏ ಬ್ಲ್ಯಾಕ್ ಬ್ಯೂಟಿ, ಒಂದ್ ಯಾವ್ದನ್ನ ಸೆಂಟೆನ್ಸ್ ಹೇಳು, ಹೋಮ್ ವರ್ಕ್ ಬರಿಬೇಕು. ನಿನ್ಗೆ ಯಾಕೆ ಹೇಳ್ಬೇಕು? ಮುಚ್ಕೊಂಡು ಹೋಗು. ನಿನಗೆ ಯಾಕೆ ಹೇಳ್ಬೇಕು? ಮುಚ್ಕೊಂಡು ಹೋಗು ಕಂದ. ದಾಹ ಆಗ್ತಿದೆ, ನೀರು ಕೊಡಿ. ಚಿಪ್ಸ್ ತಿನ್ಬೇಕನ್ನಿಸ್ತಿದೆ. ಸರ ಇಂಟರ್ವಲ್ ತಂದ್ಕೊಡ್ತೀನಿ, ಸುಮಾರು ಸೋಡಾ ಕುಡಿಬೇಕನ್ನಿಸ್ತಿದೆ. ಇಂಟರ್ವಲ್ ಬಾಟ್ಲಿ ತಂದ್ಕೊಡ್ತೀನಿ. ಯಾಕೆ ಏನಾಗಿದೆ ಇವತ್ತು ನಿನಗೆ? ಬರ್ಬೇಕಾದ್ರೆ ಎಣ್ಣೆ ಸಿಕ್ಕವು. ಮತ್ ನನಗೆ ಕೊಡ್ತೀನಿ. ಸಾರ್ ಆನ್ಸರ್ಸ್ ಕೇಳಿದಾಗ ಹೇಳ್ಕೊಡ್ಬೇಕು ಮತ್ತೆ. ಪ್ರಾಮಿಸ್ ಪ್ರಾಮಿಸ್ ಕಂದ. ಇಲ್ಲಿ ನೋಡಿಲಿ ಸೈಡಿಗೆ ನೆಂಚ್ಕೊಳಕ. ಡೋಲು ನೀನೊಂದು ಸೆಂಟೆನ್ಸ್ ಏನು ಬರ್ಕೋತೀನಿ. ಏನ್ ತೊಡೆ ಏನ್ ತೊಡೆ. ಡಾರ್ಲಿಂಗ್ ಎಲ್ಲು ಸಾಮಾನ್ ನೀನೊಂದು ಸೆಂಟೆನ್ಸ್ ಹೇಳು ಬರ್ಕೋತೀನಿ. ಇವತ್ತು ಬೇಡ ಡಾರ್ಲಿಂಗ್, ನಾಳೆ ಹೋಗೋಣ. ಇವತ್ತು ಬೇಡ ಡಾರ್ಲಿಂಗ್, ನಾಳೆ ಹೋಗೋಣ. ನಮಸ್ತೆ ಸರ್. ನಮಸ್ತೆ ಸರ್. ಸಾಮಾನ್ ಅವ್ರೆ ತಾರ್, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ 2ನೇ ಚಾಪ್ಟರ್ ತೆಗೆದು ತೋರಿಸಿ ಸ್ವಲ್ಪ. ತಾರ್ ನನ್ನ ಟೆಕ್ಸ್ಟ್ ಬುಕ್ ಯಾಕೆ ಬೇಕು ತಾರ್? ಇರ್ಲಿ ತೆಗೆದು ತೋರಿಸಿ ಸರ್, 1 ನಿಮಿಷ. ಓಕೆ. ಏನಿದು? ಟ್ಯಾಲೆಂಟ್ ಇದ್ದೋ ನಾ ಟಾಯ್ಲೆಟ್ಗೆ ಹೋಗೋಣ. ಯಾವನು ನಿಲ್ಸಕ್ಕಾಗಲ್ಲ. ಲೇ ನಿನ್ ಟ್ಯಾಲೆಂಟ್ ತೋರ್ಸಕ ನ್ಯೂಟನ್ ಹಂಗ ಯಾಕೆ ಆರ್ಸಲಿ? ನಿಮ್ಮಪ್ಪ ಏನ್ ಓದಿದ್ದಾನೆ ಸರ್? ನಮ್ಮಪ್ಪ ಅವ್ರದ್ದು ಕಾಲೇಜಲ್ಲಿ ಎಲ್ಲ ಸಬ್ಜೆಕ್ಟ್ ಹೋಗ್ಬಿಟ್ಟಾವ ಸರ್. ಮತ್ತೆ ನೀನಾದ್ರೂ ಚೆನ್ನಾಗಿ ಓದಿ ಕಾಲೇಜ್ ಮುಗಿಸಕ್ ಬರಲ್ಲ? ನಮ್ಮ ಅಪ್ಪನ ಕೈಲೇ ಆಗಿಲ್ಲ ಅಂದ್ರೆ ನಮ್ಮ ಅಪ್ಪನಾಣೆ ನನ್ನ ಕೈಲೂ ಆಗಲ್ಲ. ಡ್ಯಾಡಿ ಈ ಕದ ಸಾರ್ ಮಗಳು. ಓಹೋ ಏನಿವತ್ತು ಚಂದ್ರ ಆಗಲೇ ಹೊರಗಡೆ ಬಂದ್ಬಿಟ್ಟನೆ. ಗೂಬೆ ಕೂಡ ಯಾಕೋ ಆಗಲೇ ಹೊರಗಡೆ ಬಂದ್ಬಿಟ್ಟತೆ. ಲೇ ನನ್ನ ಎದುರಿಗೆ ನನ್ನ ಮಗಳು ಏನ್ ನೋಡಿತಲ್ಲ, ನಾಚಿಕೆ ಅಲ್ಲ ನಿನಗೆ? ನಾಚಿಕೆನಾ? ಏನ್ ಚಡ್ಡಿ ಬಿಚ್ಚಿಲ್ಲ ಏನ್ ನೋಡಿಯಕತ್ತಿನ? ಬೇಬಿ ಆಲ್ಕೋಹಾಲಿಕ್ ಅನಿತಾ, ಸೈಲೆಂಟ್ ಸುನಿತಾ, ಬಿಲ್ಡಪ್ ಭಾಗ್ಯ, ಮೇಕಪ್ ಮೇಘನ. ಇದ್ರಲ್ಲಿ ಯಾವ್ದು ನಿನ್ ಹೆಸರು? ಓಮಾ. ಓ ಉದ್ರಿ ಉಮಾ ನೀನೇನು? ಏ ಉಮಾ ನಿನಗೊಂತಿಲ್ಲ, ಅಂದಕ್ಕೆ ಆಧಾರ್ ಕಾರ್ಡ್ ತರ ನೀನಿದಿ, ಅಂದಕ್ಕೆ ಅಂಗಿ ಪ್ಯಾಂಟ್ ಹಾಕಿರೋ ತರ ನಾನಿದ್ದೀನಿ. ಸಾಮಾನ್ಯ ಅಂದಕ್ಕೆ ಅಂಡರ್ವೇರ್ ಹಾಕದ್ ಮರ್ತ್ಬಿಟ್ಟಿ. ಲೇ ನೀನು ಬಲವಂತವಾಗಿ ಆಕಿನ ಲವ್ ಮಾಡಿದ್ರೆ ಆಕೆಗೆ ಇಷ್ಟ ಆಗ್ತದ ಅದು? ಏನು ಬಲವಂತವಾಗಿ ಲಡ್ಡು ತಿನ್ನಿಸಿದ್ರೆ ಸ್ವೀಟ್ ಇರಲ್ವಾ? ಲೇ ಒಂದ್ ಚಾಲೆಂಜ್. ಈ ಚಾಲೆಂಜ್ ಅಲ್ಲಿ ನೀನ್ ಗೆದ್ರೆ ನಿನಗ್ ಬೇಕಿದ್ರೆ ನನ್ನ ಮಗಳನ್ನೇ ಕೊಡ್ತೀನಿ. ಬರೀ 3 ಕ್ವಶನ್ಗೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಬಿಟ್ಟು ನೋಡಮ್ಮ. ಓ ಹೌದಾ? ಕೇಳಿ ಸರ್. ಗಾಳಿಗಿಂತ ವೇಗವಾದದ್ದು ವಾಟ್ಸಪ್ ಅಲ್ಲಿ ಕಳಿಸಿದ ಮೆಸೇಜ್. ರೆಕ್ಕೆ ಇದ್ರು ಆರ್ದೇ ಇರೋ ಪಕ್ಷಿ, ಸತ್ತೋಗಿರೋ ಪಕ್ಷಿ. ಹೀಲಿಯಂ ಸಾಲಿಡಾ ಲಿಕ್ವಿಡ್ ಗ್ಯಾಸ? ಸಾಲಿಡ್ ಅಲ್ಲ, ಲಿಕ್ವಿಡು ಅಲ್ಲ, ಮತ್ತೆ ಸಾಲಿಡೇ ಇರ್ಬೋದಾ? ಏನಿದ್ರು ಆನ್ಸರು ಗ್ಯಾಸ್. ಕರೆಕ್ಟು. ಪ್ರಾಮಿಸ್ ಪ್ರಾಮಿಸ್. ಸಾರ್ ಮಗಲೇ ನನಿಕದ ತಾಗ ಪಾಟಿ. ಚಿಯರ್ಸ್. 1 2 3. ಏನಾಯ್ತು? ಏನಾಯ್ತು?
ವಿಷ. ಆ ಬಾಟಲ್ಗಳು ಕಾಲೇಜಲ್ಲಿ ನಿಮಗೆ ಸಿಕ್ಕಿದ್ದಲ್ಲ, ನಾವು ಸಿಗಂಗ್ ಮಾಡಿದ್ವಿ. ನಾವು ಕುಡ್ದಿಲ್ಲ, ಕುಡ್ದಂಗ್ ಮಾಡಿದ್ವಿ. ಲೇ ಮಿಸ್ಕಾಲ್, ಯಾವ್ದನ 3 ಸೆಂಟೆನ್ಸ್ ಬರ್ಕಮ್ಮ ಅಂತ ಹೋಮ್ವರ್ಕ್ ಕೊಟ್ಟಿದ್ದಲ್ಲ, ಬರ್ದ್ಯಾ? ವಾಪಸ್ ಅಕ್ಕಗೆ ಒಪ್ಸಿಗ ನನ್ನ ಎದುರಿಗೆ. ಹೇಳು. ನಿಂಗೆ ಕೇಳ್ಬೇಕು, ಮುಚ್ಕೊಂಡು ಹೋಗು. ಏ ಯಾಕೆ ಸಣ್ಣ ಕಳಿತವ? ಏನ್ ಹಂಗ್ ನೋಡ್ತಿದ್ದಿ? ಏನ್ ತೊಡೆ? ಈ ವಯಸ್ಸಿಗೆ ಇಂಥ ಮಾತಾಡ್ತಾ ನೀನು? ಲೇ ಬಾಲೆ, ಇವತ್ತು ನಿನ್ನ ಪ್ರಿನ್ಸಿಪಲ್ ಆಫೀಸ್ ಕರ್ಕೊಂಡು ಹೋಗ್ತೀನಿ ಬಾಲೆ. ಇವತ್ತು ಬೇಡ ಡಾರ್ಲಿಂಗ್, ನಾಳೆ ಹೋಗೋಣ. ಲೇ ಮಿಸ್ಕಾಲ್, ನಾನ್ ನಿನಗೆ ದಿನ ಎಷ್ಟು ಬೈದ್ರು ಅಂತೆಲ್ಲ ಯಾಕಲ ನಿನಗೆ? ನಿಮಗೆ ಯಾರಾದ್ರೂ ಗಿಫ್ಟ್ ಕೊಟ್ಟಾಗ ನೀವು ಗಿಫ್ಟ್ ತಗೊಂಡಿಲ್ಲ ಅಂದ್ರೆ ಗಿಫ್ಟ್ ಯಾರಿಗೆ ಸೇರುತ್ತೆ? ನಾನ್ ತಗೊಂಡಿಲ್ಲ ಅಂದ್ರೆ ಇನ್ಯಾರಿಗೆ ಸೇರುತ್ತೆ? ವಾಪಸ್ ಕೊಟ್ಟಿರೋರಿಗೆ ಸೇರುತ್ತೆ. ನೀವು ಬೈದಾಗ ನಿಮ್ಮ ಬೈಗುಲ ನಾನ್ ತಗೊಂಡಿಲ್ಲ ಅಂದ್ರೆ ಬೈಗುಲ ಯಾರಿಗೆ ಸೇರುತ್ತೆ ಮತ್ತೆ? ಡೋಲು ಸರ್, ಇವತ್ತು ಯಾರ ಬಗ್ಗೆ ಹೇಳ್ತಿದ್ದಿ? ಸನ್ನಿ ಲಿಯೋನ್. ಸನ್ನಿ ಲಿಯೋನ್ 1981ರಲ್ಲಿ ಕೆನಡಾದಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹುಡ್ತಾಳೆ. ಹುಟ್ಟಿದಾಗಿಂದಲೂ ಭವಿಷ್ಯದಲ್ಲಿ ನರ್ಸ್ ಆಗಬೇಕು ಅಂತ ಕನಸು ಕಟ್ಕೊಂಡಿರ್ತಾಳೆ. ಆಕೆಯ 13ನೇ ವಯಸ್ಸಲ್ಲಿ ಅವರ ಫ್ಯಾಮಿಲಿ ಅಮೆರಿಕಾಗೆ ಶಿಫ್ಟ್ ಆಗ್ತಾರೆ. ಅವಾಗಿಂದನೇ ಅವ್ರ ಮನೆಯಲ್ಲಿ ಬಡತನ ಶುರು ಆಗುತ್ತೆ. ಮನೆಯಲ್ಲಿರೋ ಕಷ್ಟ ನೋಡಕ್ಕಾಗದೆ ಸನ್ನಿ ಲಿಯೋನ್ ತನ್ನ ಓದೋ ವಯಸ್ಸಿನಲ್ಲಿನೇ ಬೇಕರಿಲಿ ಕೆಲಸ ಮಾಡಕ್ಕೆ ಸೇರ್ಕೋತಾಳೆ. ನ್ಯೂಸ್ ಪೇಪರ್ ಡೆಲಿವರಿ ಕೆಲಸ ಮಾಡ್ತಾಳೆ. ಅದಾದ ಮೇಲೆ ಬೆಳಿಗ್ಗೆ ಶಾಲೆಗೆ ಹೋಗ್ತಾಳೆ. ಶಾಲೆಯಿಂದ ಬಂದ್ಮೇಲೆ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಮಾಡ್ತಾಳೆ. ಅವ್ರ ಮನೆಯಲ್ಲಿ ಕಷ್ಟ ಎಷ್ಟಿತ್ತಂದ್ರೆ ಸನ್ನಿ ಲಿಯೋನ್ ಹಗಲು ರಾತ್ರಿ ದುಡಿದ್ರು ಕೂಡ ಬಂದ ಹಣದಿಂದ ಅವ್ರ ಮನೆ ನಡೆಸ ಕೂಡ ಆಗ್ತಿರ್ಲಿಲ್ಲ. ಪ್ರತಿದಿನ ಅವ್ರ ಫ್ಯಾಮಿಲಿಲಿ ಒಬ್ರು ಕಣ್ಣೀರಿಂದ ಕೈ ತೊಳೆದಿದ್ರೆ ಇನ್ನೊಬ್ರು ಕಣ್ಣಲ್ಲಿ ಕಣ್ಣೀರು ಕೂಡ ಖಾಲಿ ಆಗಿರ್ತವೆ. ಇದೆಲ್ಲ ನೋಡಿದ ಸನ್ನಿ ಲಿಯೋನ್ ಬೇರೆ ದಾರಿನೇ ಇಲ್ಲದೆ ತಾನು ನರ್ಸ್ ಆಗಬೇಕೆಂಬ ಕನಸು ಮುರಿತಾಳೆ. ಪೋರ್ನ್ ಇಂಡಸ್ಟ್ರಿಗೆ ಕಾಲಿಡ್ತಾಳೆ. ಇದರಿಂದ ಆಕೆಗೆ ಹಣ ಏನೋ ಸಿಗುತ್ತೆ. ಆದ್ರೆ ದುರದೃಷ್ಟವಶಾತ್ ಕ್ಯಾನ್ಸರ್ ಇಂದ ಅವ್ರ ತಂದೆ ತೀರ್ಕೋತಾರೆ. ಕುಡಿತದಿಂದ ಅವ್ರ ತಾಯಿ ಕೂಡ ತೀರ್ಕೋತಾರೆ. ಅವ್ರ ತಂದೆ ತಾಯಿ ತೀರ್ಕೊಂಡ್ಮೇಲೆ ಒಂದು ದಿನ ಸನ್ನಿ ಲಿಯೋನ್ ಒಂದು ನಿರ್ಧಾರ ಮಾಡ್ತಾಳೆ. ಪೋರ್ನ್ ಇಂಡಸ್ಟ್ರಿಯಿಂದ ಬರೋ ಪಾಪದಾಣ ಇನ್ಮೇಲೆ ಮುಟ್ಲೇಬಾರ್ದು ಎಂದು ಎಲ್ಲ ಆಫರ್ಗಳು ರಿಜೆಕ್ಟ್ ಮಾಡ್ತಾಳೆ. ಇಂಡಿಯಾಗೆ ಬಂದು ಬಾಲಿವುಡ್ಗೆ ಎಂಟ್ರಿ ಕೊಡ್ತಾಳೆ. ಬೇಬಿ ಡಾಲ್ ಸಾಂಗ್ ಮೂಲಕ ರಾತ್ರೋರಾತ್ರಿ ಭಾರತಾದ್ಯಂತ ಫೇಮಸ್ ಆಗ್ತಾಳೆ. ಪೋರ್ನ್ ಇಂಡಸ್ಟ್ರಿಯಿಂದ ಕೋಟಿ ಕೋಟಿ ರೂಪಾಯಿ ಆಫರ್ಸ್ ಬಂದ್ರು ಆ ಕಡೆ ತಿರುಗು ನೋಡದೆ ಬಾಲಿವುಡ್ ಅಲ್ಲೇ ಕೆಲಸ ಮಾಡ್ತಾಳೆ. ಹಿಟ್ ಮೇಲೆ ಹಿಟ್ ಕೊಡ್ತಾಳೆ. ಗೂಗಲ್ ಅಲ್ಲಿ ಟ್ರೆಂಡಿಂಗ್ ಇರ್ತಾಳೆ. ಕೆಲವೇ ವರ್ಷಗಳಲ್ಲಿ ಸನ್ನಿ ಲಿಯೋನ್ ಸಾಕಷ್ಟು ಹೆಸರು ಮಾಡ್ತಾಳೆ. ಅದ್ರ ಜೊತೆಗೆ ಮುಂಬೈಲಿರೋ ಬಡ ಮಕ್ಕಳ ಶಾಲೆಗೆ ಸಾಕಷ್ಟು ಹಣ ಕೊಡ್ತಾಳೆ. ಕೇರಳದಲ್ಲಿ ಪ್ರವಾಹ ಬಂದಾಗ ಬರೋಬ್ಬರಿ 5 ಕೋಟಿ ರೂಪಾಯಿ ದಾನ ಮಾಡ್ತಾಳೆ. ಕೊರೋನಾ ಟೈಮಲ್ಲಿ ಊಟ ಇಲ್ಲದ 10,000 ಕೆಲಸಗಾರರಿಗೆ ಹೊಟ್ಟೆ ತುಂಬಿಸ್ತಾಳೆ. 2017ರಲ್ಲಿ ಮಗು ಅಂದವಾಗಿಲ್ಲ ಅಂತ 11 ದಂಪತಿಗಳು ಬಿಟ್ಟು ಹೋದ ಒಂದು ಹೆಣ್ಮಗುನ ತಾನ್ ಮುಂದೆ ಬಂದು ದತ್ತು ತಗೊಂಡು ಆ ಮಗುಗೆ ತಾಯಿ ಆಗ್ತಾಳೆ. ದತ್ತು ತಗೊಂಡ್ರೆ ಮಗು ಹೊಟ್ಟೆಯಲ್ಲಿ ಬದಲಾಗಿ ಹೃದಯದಲ್ಲಿ ಬೆಳೆದಿರುತ್ತೆ ಅಂತಾಳೆ ಸನ್ನಿ. ನೀವೇನಂತೀರಾ ಸನ್ನಿ ಬಗ್ಗೆ? ಕಮೆಂಟ್ ಮಾಡಿ.